ಸುಮಾರು 2 ತಿಂಗಳ ಹಿಂದೆ ಅವರು ಶಿಕಾರಿಪುರ ತರ್ಲಗಡದಲ್ಲಿ ಇರೋದು ಕ್ಯಾಂಪು. ಒಂದು 2 ತಿಂಗಳ ಹಿಂದೆ ಅವ್ರಿಗೆ ಮನೆ ಬೆಕ್ಕೆ ಕಚ್ಚಿದ್ದು. ಮನೆ ಬೆಕ್ಕು ಕಚ್ಚಿದ್ದೇನಾಗ್ಬಿಡ್ತು, ಅದು ಏನು ಮನೆ ಬೆಕ್ಕು ಕಚ್ಚಿರೋದಲ್ಲ ಅಂದು ಸುಮ್ಮನೆ ಆಗಿದ್ರು. ಅದು ನೋಡಿದರೆ ಒಂದು ಸ್ವಲ್ಪ ಹುಷಾರು ತಪ್ಪದಂಗೆ ಆಯಿತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಮನೆ ಬೆಕ್ಕು ಕಚ್ಚಿದೆ ಅಂದಾಗ ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳು ಒಂದು 5 ಇಂಜೆಕ್ಷನ್ ಮಾಡಿಸ್ಬೇಕಣಮ್ಮ ಅಂತ ಹೇಳಿದರು. ಅದು ನೋಡಿದರೆ ಒಂದೇ ಇಂಜೆಕ್ಷನ್ ಮಾಡಿಸ್ತು. ಬಡವರಲ್ಲ, ಕೆಲಸ ಒತ್ತಡ ಜಾಸ್ತಿ, ಕೂಲಿ ಮಾಡ್ಕೊಂಡು ತಿನ್ಬೇಕಲ್ಲ. ಒಂದಿನ ರಜಾ ಮಾಡಿದ್ರು ಒಂದಿನದ ಕೂಲಿ ಹೋಗತ್ತೆ ಅನ್ನೋದು ಒಂದು ಬೇಜಾರಿರುತ್ತೆ ಅವ್ರ ಮನಸ್ಸಲ್ಲೂ. ಹಂಗಾಗಿ ಏನು ಮಾಡಿದ್ರು, ಒಂದು ಸ್ವಲ್ಪ ಆರಾಮ ಆದಾಗ ಮತ್ತಿನ್ನೂ ರಿಟರ್ನ್ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತಿನ್ನೂ ಕೆಲ್ಸಕ್ಕೆ ಹೋಗಿದ್ದಾರೆ. ಈ ರೀಸೆಂಟಾಗಿ ಏನು ಒಂದು 15 ದಿನ, 1 ತಿಂಗಳು ಮಳೆ ಹಿಡಿತಲ್ಲ ಈಗ, ಆ ಟೈಮಿಗೆ ಶುಂಠಿ ಕೆಲಸ, ಗದ್ದೆ ಕೆಲಸಕ್ಕೆ ಹೋಗಿದ್ದಾರೆ ನಾಟಿ ಹಚ್ಚಕ್ಕೆ. ಆ ಥಂಡಿ ವಾತಾವರಣಕ್ಕೆ ಏನಾಗೈತೆ, ನಂಜಾಗ್ಬಿಟ್ಟಿದೆ. ಅದು ನಂಜಾಗಿ ಏನಾಗ್ಬಿಡ್ತು, ಫುಲ್ ಸೀರಿಯಸ್ ಆದಾಗ ನಾವು ನಿನ್ನೆ ಶಿಕಾರಿಪುರ ಮೆಗನ್ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ವಿ, ಸರ್ಕಾರಿ ಹಾಸ್ಪಿಟ್ಲಿಗೆ. ಅಲ್ಲಿ ಆಗಲ್ಲ ಅಂದಿದ ತಕ್ಷಣ ಮತ್ತೆ ರಿಟರ್ನ್ ನಾವು ಶಿವಮೊಗ್ಗ ಮೆಗನಿಗೆ ತಂದಿದ್ವಿ. ಇಲ್ಲಿ ಡಾಕ್ಟ್ರು ಇಲ್ಲೂ ಆಗಲ್ಲ, ಅದು ಬದುಕಲ್ಲ ಅಂತ ಹೇಳಿದ್ದಾರೆ. ಹಾಗೆ ರಾತ್ರಿ ನಿನ್ನೆ ಸುಮಾರು ಒಂದು 6 ಗಂಟೆ ಅಷ್ಟೊತ್ತಿಗೆ ಸಾವನ್ನಪ್ಪಿರೋದು. ಮನೆ ಬೆಕ್ಕೆ, ಮನೆ ಬೆಕ್ಕೆ, ಮನೆಯಲ್ಲೇ ಸಾಕಿರೋ ಬೇಕು.